ಬ್ರೇಕ್ಫಾಸ್ಟ್ ಚಿಂತೆನಾ ನಿಮಗೆ? ಹಾಗಿದ್ರೆ ಇದನ್ನು ಒಂದು ಸಲ ಮಾಡಿ. ಡೈಲಿ ಇದೇ ಮಾಡ್ತೀರಾ? ಮೊದಲು ನೋಡಿ, 1 ಕಪ್ಪು ಕೆಂಪು ಅವಲಕ್ಕಿ, ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೀರಿ. ಕೆಂಪೋ ಬಿಳಿಯೋ ಯಾವುದು ತಗೋಬೋದು, ಆಯಿತಾ? ಕೆಂಪಾದರೆ ಸ್ವಲ್ಪ ಹೆಲ್ದಿ ಜಾಸ್ತಿ. ಚೆನ್ನಾಗಿ ತೊಳೆದು ಪುನಃ ತನ್ನಿ. ಪುನಃ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಗೆ ಸೈಡಲ್ಲೊಂದು ಮುಚ್ಚಿಟ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಒಂದು 2 ಟೀ ಸ್ಪೂನಷ್ಟು ಹಾಕಿ, ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸು ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪಟಪಟ ಅಂತ ಸಿಡಿತದಲ್ವ, ಆಗ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ಕೊಳ್ಳಿ. ಅದು ಕೂಡ ಸ್ವಲ್ಪ ಫ್ರೈ ಜಾಸ್ತಿ ಬೇಡ, ಬಿಸಿ ಆದರೆ ಸಾಕು. ಇನ್ನು ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ನೆಕ್ಸ್ಟ್ ನೋಡಿ, ನಾವು ನೆನೆಸಿಟ್ಟಿರುವಂಥ ಅವಲಕ್ಕಿ ಇದೆಯಲ್ವ, ಅದನ್ನು ಹಿಂಡಿ ಹಾಕಬೇಕು. ನೀರೆಲ್ಲ ಬೇಡ ನಮಗೆ, ಆಯಿತಾ? ಎಲ್ಲ ಕೂಡ ಇದೇ ರೀತಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ಳಿ, ಆಯಿತಾ? ಇದನ್ನು ನೆಕ್ಸ್ಟ್ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಆರಲಿ, ಫುಲ್ಲಾಗಿ ಆರೋದೇನು ಬೇಡ, ಆಯಿತಾ? ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಶೇಪು, ಸ್ಕೂಲಲ್ಲಿ ಯಾವ ಶೇಪೆಲ್ಲ ಕಲ್ತ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಇಲ್ಲಿ ಉಪಯೋಗಿಸ್ಬೋದು. ನೋಡಿ, ನಾನಿವತ್ತು ಈ ಶೇಪಲ್ಲಿ ಮಾಡ್ತಾ ಇರೋದು. ಎಲ್ಲ ಕೂಡ ಇದೇ ಯಾವ ಶೇಪ್ ಬೇಕೋ ಆ ಶೇಪಲ್ಲೆಲ್ಲ ಮಾಡಿ ರೆಡಿ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ನೋಡಿ, ಆವಿಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಆವಿಯಲ್ಲಿ ಬೇಯಿಸೋದಕ್ಕೆ. ಅದರಲ್ಲಿ ಎಲ್ಲ ಕಡುಬನ್ನು ಹಾಕ್ಕೊಂಡ್ಬಿಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ರೆಡಿ ಆಯಿತು ನೋಡಿ, ಸಖತ್ತಾಗಿರೋ ಅವಲಕ್ಕಿ ಕಡುಬು. ಇದಿದ್ದರೆ ಸಾಕು ನಮಗೆ, ಬೇರೆ ಏನು ಬೇಡ. ಸೈಡಲ್ಲಿ ಯಾವ ಕಾಂಬಿನೇಷನ್ಗೆ ಕರಿ ಆ ಥರ ಏನು ಬೇಡ. ಬಿಸಿ ಬಿಸಿ ಕಡುಬಿನ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡ್ಬಿಟ್ಟು ತಿಂದರೆ ಖಂಡಿತ ನೀವು ಈ ಪೇಜನ್ನು ಫಾಲೋ ಮಾಡ್ತೀರಿ ಅಲ್ವಾ? ಹಾಗಿದ್ರೆ ಒಂದು ಪೇಜ್ ಫಾಲೋ ಮಾಡಿ ಇಟ್ಕೊಳ್ಳಿ, ಆಯಿತಾ? ಇನ್ನೂ ಕೂಡ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.